ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮಂಡುವ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ವಿಡಿಯೋ ತಮ್ಮ ನೋಡಿಬಿಟ್ಟು ನಿಮ್ಗಳಿಗೆಲ್ಲ ಈಗಲೇ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಆಗಿರಕ್ಕಂಥ ಒಂದು ವಿಡಿಯೋಗೆ ಅಂದ್ಬಿಟ್ಟು. ಹೌದು, ಸಾಕಷ್ಟು ಜನ ವಿದ್ಯಾರ್ಥಿಗಳು ಈ ಒಂದು ಕ್ವೆಶನ್ ಕೇಳ್ತಾ ಇದ್ದರು. ಅದು ಯಾವುದು ಅನ್ನಕ್ಕಂಥದ್ದು ತಮ್ಮನ್ನ ನೋಡಿಬಿಟ್ಟು ನಿಮ್ಗಳಿಗೆಲ್ಲ ಈಗಲೇ ಗೊತ್ತಾಗಿರುತ್ತೆ. ಹೌದು, ನಾಳೆ ಅಂದರೆ 21 ಆಗಸ್ಟ್ 2024 ಏನಿದೆ, ಈ ಒಂದು ದಿನದಂದು ಭಾರತ್ ಬಂದಿದೆ. ಸೊ ಭಾರತ್ ಬಂದಿದೆ, ಹಾಗಾಗಿ ನಾಳೆ ಇರಕ್ಕಂಥ ಎಕ್ಸಾಮ್ಸ್ ಏನು ಪೇಪರ್ಸ್ಗಳಿದ್ದಾವೆ ನಾಳೆ, ಆ ಒಂದು ಎಕ್ಸಾಮ್ ಇರಕ್ಕಂಥ ಪೇಪರ್ಸ್ ಏನಾದರೂ ಲಾಸ್ಟ್ ಟೈಮ್ ಥರ ಪೋಸ್ಟ್ಪೋನ್ ಆಗಿದೆಯಾ ಅನ್ನೋಕ್ಕಂಥ ಒಂದು ಕ್ವಶನ್ ಕೇಳಿದರು. ಸೊ ಲಾಸ್ಟ್ ಟೈಮ್ ಯಾವ ರೀತಿ ಆಗಿತ್ತು ಅಂತಂದರೆ, ಈ ಒಂದು ಕರ್ನಾಟಕ ಬಂದಿತ್ತು. ಯಾವುದಕ್ಕೋಸ್ಕರ ಅಂತಂದರೆ, ಕರ್ನಾಟಕದ ನೀರು ತಮಿಳ್ನಾಡಿಗೆ ಬಿಡ್ತಾಯಿದ್ದಾರೆ ಅಂದ್ಬಿಟ್ಟು ಆ ಒಂದು ಸ್ಟ್ರೈಕ್ ಮಾಡಿದರು. ಸೊ ಹಾಗಾಗಿ ಅವತ್ತಿರಕ್ಕಂಥ ಪೇಪರ್ನ ಪೋಸ್ಟ್ಪೋನ್ ಮಾಡಿದರು, ಎಕ್ಸಾಮ್ಸ್ನ. ಅವತ್ತು ಸ್ಟ್ರೈಕ್ ಮಾಡಿದ ದಿನ ಯಾವ ಪೇಪರ್ ಇತ್ತು ಆ ಪೇಪರ್ನ. ಬಟ್ ಅದೇ ರೀತಿಯಲ್ಲೂ ಕೂಡ ನಾಳೆ ಭಾರತ್ ಬಂದಿದೆ. ಸೊ ಆ ಪೇಪರ್ ಕೂಡ ಏನಾದರೂ ಪೋಸ್ಟ್ಪೋನ್ ಆಗಿದೆಯಾ, ಆಗುತ್ತಾ ಅನ್ನೋಕ್ಕಂಥ ಒಂದು ಕ್ವಶನ್ ಸ್ಟೂಡೆಂಟ್ಸ್ಗಳು ಕೇಳ್ತಾನೆ ಇದ್ದರು. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಇಲ್ಲ, ಯಾವುದೇ ರೀತಿಯಲ್ಲೂ ಕೂಡ ನಿಮ್ಮ ಪೇಪರ್ ಪೋಸ್ಟ್ಪೋನ್ ಆಗೋದಿಲ್ಲ. ನಾಳೆ ಯಾವ ಒಂದು ಪೇಪರ್ ಇದೆ ಅದೇ ಪೇಪರ್ಗೆ ನಿಮ್ಮ ಒಂದು ಎಕ್ಸಾಮಿನೇಷನ್ ನಡೆಯುತ್ತೆ. ಸೊ ಮತ್ತು ಭಾರತ್ ಬಂದಿದೆಯಲ್ಲ, ಹೇಗೆ ನಡೆಯುತ್ತೆ ಅಂತಂದರೆ, ಇದು ಭಾರತ್ ಬಂದ್ ಎಲ್ಲ ಕಡೆಯೂ ಇಲ್ಲ, ನಮ್ಮ ಕರ್ನಾಟಕದಲ್ಲಿಲ್ಲ, ಬೇರೆ ಬೇರೆ ಒಂದು ರಾಜ್ಯದಲ್ಲಿದೆ. ನಮ್ಮ ಕರ್ನಾಟಕದಲ್ಲಿ ಅಷ್ಟೊಂದು ಎಫೆಕ್ಟ್ ಇಲ್ಲ ಅಂಥೇಳಿಬಿಟ್ಟು ನ್ಯೂಸ್ ಕಡೆಯಿಂದ ಒಂದು ನ್ಯೂಸ್ ಬಂದಿದೆ. ಸೊ ಹಾಗಾಗಿ ಯಾವುದೇ ರೀತಿಯಲ್ಲೂ ಕೂಡ ಪೋಸ್ಟ್ಪೋನ್ ಆಗೋದಿಲ್ಲ. ಅದೇ ಕರ್ನಾಟಕ ಬಂದು ಇದ್ದರೆ ನಿಮ್ಮದು ಎಕ್ಸಾಮ್ ಲಾಸ್ಟ್ ಸೆಮ್ ಥರನೇ ಈ ಸೆಮ್ ಕೂಡ ಪೋಸ್ಟ್ಪೋನ್ ಆಗ್ತಿತ್ತು. ಬಟ್ ಭಾರತ್ ಬಂದಿದೆ ಅಂತ ಹೇಳ್ಬಿಟ್ಟು ಪೋಸ್ಟ್ಪೋನ್ ಆಗುತ್ತೆ ಅಂತ ಯಾವುದೇ ರೀತಿಯಲ್ಲಿ ಕೂಡ ಇಟ್ಕೋಬೇಡಿ. ನಾಳೆ ಎಕ್ಸಾಮ್ಸ್ ಖಂಡಿತವಾಗಿದೆಯೇ, ಮಧ್ಯಾಹ್ನ 2 ಗಂಟೆಗೆ ಇಂದ ನಿಮ್ಮ ಒಂದು ಎಕ್ಸಾಮ್ ಸ್ಟಾರ್ಟ್ ಆಗಲಿದೆ. ಎಲ್ರಿಗೂ ಆಲ್ ದ ಬೆಸ್ಟ್, ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.